ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವತ್ತು ಬಂದುಬಿಟ್ಟು ರಾಘವೇಂದ್ರ ಸ್ವಾಮಿಗಳ ಆರಾಧನೆ, ಹಾಗಾಗಿ ಪೂಜೆ ಮಾಡಿ ಮತ್ತು ವರಮಹಾಲಕ್ಷ್ಮಿ ಹಬ್ಬದ್ದು ತೆಂಗಿನಕಾಯಿ ಇತ್ತಲ್ಲ ಅದನ್ನು ಕೂಡ ಹೊಡೆದಿದ್ದೀವಿ. ಇವತ್ತು ಒಳ್ಳೆ ದಿನ ಅಲ್ವಾ? ಸೊ ಹೊಡೆದ್ಬಿಟ್ಟು ಏನಾದರೂ ತಿಂಡಿ ಮಾಡೋಣ ಅಂಥೇಳಿ. ಸೊ ತಿಂಡಿ ಅಂತಂದರೆ ನಾನು ಒಬ್ಬಟ್ಟನೆ ಮಾಡೋಣ ಅಂದ್ಕೊಂಡಿದ್ದೀನಿ. ಹಬ್ಬದ ದಿನ ಬರೀ ಒಂದೇ ಒಂದು ಪಾವು ಹಾಕಿ ಮಾಡಿದ್ದು. ಸೊ ತಿಂದಾಗೆ ಅನಿಸಿಲ್ಲ ನನಗಂತೂ, ಒಬ್ಬಟ್ಟನ್ನ ತಿಂದಾಗೆ ಅನಿಸಿಲ್ಲ ಒಬ್ಬಟ್ಟು. ಹಾಗಾಗಿ ಇವತ್ತು ಒಬ್ಬಟ್ಟೆ ಮಾಡೋಣ ಅಂತ ಹೇಳ್ಬಿಟ್ಟು ಹೊಡೆದಿದ್ದೀನಿ ತೆಂಗಿನಕಾಯಿನ. ಸೊ ತಿಂಡಿ ಬಂದುಬಿಟ್ಟು ದೋಸೆ, ಆಲೂಗಡ್ಡೆ ಪಲ್ಯ, ಚಟ್ನಿ ಮಾಡಿದ್ದೆ, ಹಾಕ್ಕೊಂಡು ತಿನ್ಬೇಕು. ಇವಾಗ ಪೂಜೆ ಎಲ್ಲ ಆಯಿತು. ನಾನಂತೂ ಬ್ಲಾಗ್ನೇ ಮಾಡಿರಲಿಲ್ಲ, ಒಂದು 2-3 ಡೇಸ್ ಆಗಿಬಿಟ್ಟಿತ್ತು ಅಂತ ಅಂದ್ಕೊಳ್ಬೋದು. ಸೊ ತುಂಬಾ ಸುಸ್ತು, ಟಯರ್ಡು, ಒಂಥರ ಫೀವರು ಆ ಥರ ಎಲ್ಲ ಆಗ್ಬಿಟ್ಟಿತ್ತು. ಹಾಗಾಗಿ ಫುಲ್ಲು ರೆಸ್ಟ್ ಮಾಡ್ತಾಯಿದ್ದೆ, ಇರೋ ವಿಡಿಯೋನೇ ಅಪ್ಲೋಡ್ ಮಾಡೋಣ ಅಂಥೇಳಿ. ಇವಾಗ ಸ್ವಲ್ಪ ನಾರ್ಮಲ್ ಸ್ಟೇಜಿಂಗ್ ಮಾಡ್ತಾ ಇದ್ದೀನಿ. ಎಲ್ಲ ಕ್ಲೀನ್ ಆಯಿತು, ಎಲ್ಲ ಇದು ಮಾಡಾಯಿತು. ಬ್ಯಾಕ್ ಡ್ರಾಪ್ ಒಂದು ಎತ್ತಿಲ್ಲ, ಇನ್ನು ಒಂದಷ್ಟು ರೀಲ್ಸ್ ಮಾಡ್ಕೊಳ್ಳೋಣ ಬ್ಯಾಕ್ ಡ್ರಾಪಲ್ಲಿ ಅಂತ ಅಂದ್ಕೊಂಡೆ. ಬಟ್ ಅದೇನೋ ಅದು ಟೈಮೇ ಕೂಡ ಬರ್ತಾ ಇಲ್ಲ ನನಗೆ. ಸೊ ಇದೇ ಥರ ಒಂಥರ ಸುಸ್ತು, ಟಯರ್ಡ್ ಆ ಥರನೇ ಆಗ್ತಾಯಿದೆ. ಸೊ ಇವಾಗ ಸ್ವಲ್ಪ ಪಿಕಪ್ ತೊಗೊಂಡಿದ್ದೀನಿ, ಮತ್ತು ನಾರ್ಮಲ್ ಸ್ಟೇಜಿಗೆ ಬಂದಿದೆ. ಹಾಗಾಗಿ ಈಗೆಲ್ಲ ಅದನ್ನೆಲ್ಲ ಎತ್ತಿಡ್ಬೇಕು. ಇನ್ನೆಲ್ಲ ಮಿಕ್ಕಿದೆಲ್ಲ ದೇವ್ರದ್ದೆಲ್ಲ ಎತ್ತಿಟ್ಬಿಟ್ಟಿದೆ ಫುಲ್ಲು. ಅವತ್ತೇ ಸ್ಯಾಟರ್ಡೆ ಸಂಡೇನೇ ಎತ್ತಿಟ್ಬಿಟ್ಟಿದೆ. ಯಾಕೆಂದರೆ ಸಂಡೇ ಬಂದುಬಿಟ್ಟು ಅತ್ತೆ ಮನೆಯಲ್ಲಿ ಶ್ರಾವಣ ಮಾಡಿದ್ರಲ್ವ, ಸೊ ನಾನ್ ವೆಜ್ ಎಲ್ಲ ತಿಂದರೆ ಸುಮ್ಮನೆ ಅಂಟುಮುಂಟು ಆ ಥರ ಎಲ್ಲ ಆಗ್ಬಿಡುತ್ತೆ ಅಂದ್ಬಿಟ್ಟು ನಾನು ಫಸ್ಟ್ ಅದನ್ನೆಲ್ಲ ಎತ್ತಿಟ್ಬಿಟ್ಟೆ. ಇವಾಗ ಮೀನ್ ಬಂದುಬಿಟ್ಟು ಬ್ಯಾಕ್ ಡ್ರಾಪ್ ಒಂದಿದೆ. ಸೊ ಬ್ಯಾಕ್ ಡ್ರಾಪ್ ಒಂದು ಎತ್ತಿಟ್ಬಿಟ್ರೆ ಇದಾಗುತ್ತೆ. ಫಸ್ಟು ತಿಂಡಿ ಹಾಕ್ಕೊಂಡು ತಿಂದ್ಬಿಟ್ಟು ಆಮೇಲೆ ನಾನು ಒಬ್ಬಟ್ಟನ್ನು ಮಧ್ಯಾಹ್ನ ಮೇಲೆ ಮಾಡ್ತೀನಿ. ಸೊ ಏನೇನಾಗುತ್ತೆ ಎಲ್ಲ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ನಿಮಗೆ ಇಷ್ಟ ಆಗುತ್ತೆ ನಿಮಗೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಪ್ಲೀಸ್ ಹೆಚ್ಚು ಲೈಕ್, ಕಮೆಂಟ್, ಶೇರ್ ಮಾಡೋದನ್ನು ಮರಿಬೇಡಿ. ಚಾನಲ್ಗೆ ಹೊಸಬ್ರಾದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ. ದೋಸೆ ಹಾಕ್ಕೊಂಡೆ, ಯಾಕೋ ಚಟ್ನಿ ತಿನ್ನೋಕೆ ಮನ್ಸಾಗ್ತಾಯಿಲ್ಲ. ಸೊ ಅದಕ್ಕೆ ದೋಸೆ, ಆಲೂಗಡ್ಡೆ ಪಲ್ಯ ಮತ್ತು ಒಂಚೂರು ಸಾಂಬಾರು ಇತ್ತು. ನಾನಂತೂ ಅದು ಏನು ಮಾಡ್ಕೊಳಲ್ಲ, ವಿಡಿಯೋ ಮಾಡಲ್ಲ ಅಂತ ನಂಗೆ ಗೊತ್ತಾಯಿತು. ಅದಕ್ಕೆ ಎತ್ತಿಟ್ಬಿಡೋಣ ಇವತ್ತು ಅಂತೇಳಿ ಪ್ಲ್ಯಾನ್ ಮಾಡಿ ಎತ್ತಿರ್ತೀನಿ. ಇನ್ನೂ ಎತ್ತಿರ್ತೀನಿ. ಟೈಮ್ ಬಂದ್ಬಿಟ್ಟು 6:30 ಆಗೋಯ್ತು. ಇವಾಗ ಒಬ್ಬಟ್ಟು ಮಾಡೋದಕ್ಕೆ ತೆಗೆದಿಟ್ಕೊಂಡಿದ್ದೀನಿ. ಸೊ ದೀಪಗಳಲ್ಲೇ ಇಟ್ಟಿದ್ದೀನಿ, ಯಾಕೆಂದರೆ ಭಾನುವಾರ ನಮ್ಮ ಮನೆಯಲ್ಲಿ ಶ್ರಾವಣ ಮಾಡ್ತೀವಿ. ಸೊ ಬೇಕಾಗುತ್ತೆ ಅವತ್ತು ಹೋಗ್ಬಿಟ್ಟು ಆ ದೀಪನ ತೊಳೆದ್ಬಿಟ್ಟು ಹಾಗೆ ಅಲ್ಲೇ ಇಟ್ಟಿದ್ದೀನಿ. ಇವಾಗ ಇದು ಬಂದ್ಬಿಟ್ಟು ದೇವ್ರದ್ದು ಕಳಿಸೋದು ಕಾಯಿ. ಸೊ ಒಬ್ಬಟ್ಟು ಮಾಡಬೇಡ ಅಂತ ಹೇಳ್ಬಿಟ್ಟು ತೆಗೆದಿಟ್ಕೊಂಡಿದ್ದೀನಿ. ಬೇಗ ಇಟ್ಬಿಟ್ಟು ಬೇಗ ಜಸ್ಟ್ ಒಬ್ಬಟ್ಟು ಅಷ್ಟೇ ಮಾಡೋದು. ಒಬ್ಬಟ್ಟು ಸಾರು ಮಾಡ್ಕೊಳ್ತೀನಿ. ಬೇಳೆ ಬಿಸಿರೋದಿರುತ್ತಲ್ಲ ಕಟ್ಟು, ಅದನ್ನು ಯೂಸ್ ಮಾಡ್ಕೊಂಡು ಒಬ್ಬಟ್ಟು ಸಾರು ಮಾಡ್ತೀನಿ ಮತ್ತು ಒಬ್ಬಟ್ಟು ಮಾಡ್ತೀನಿ. ಸೈಡಿಗೆ ಯಾವ ಪಲ್ಯ ಮಾಡೋದಾ ಅಥವಾ ಇಲ್ವಾ ಅಂತ ಗೊತ್ತಿಲ್ಲ. ನನಗೆ ಅವರೆಕಾಯಿ ಪಲ್ಯ ತಿನ್ಬೇಕಂತ ಇಷ್ಟ, ಬಟ್ ನನ್ನ ಹಸ್ಬೆಂಡ್ಗೆ ಇಷ್ಟನೇ ಆಗಲ್ಲ. ಅವ್ರಿಗೆ ಅವರೆಕಾಯಿ ಪಲ್ಯ, ಅವ್ರಿಗೆ ಕಡಲೆಕಾಳು ಗೊಜ್ಜೆ ಮಾಡಬೇಕು. ಮೊನ್ನೆ ಎಲ್ಲ ತಿಂದಿದ್ದೀವಲ್ವ, ಮತ್ತೆ ಕಡಲೆಕಾಳು ಅಂದರೆ ಚೆನ್ನಾಗಿರಲ್ಲ. ಅದಕ್ಕೆ ಅವರೆಕಾಯಿ ತೊಗೊಂಬನ್ನಿ ಅಂತ ಹೇಳ್ತಾ ಇದ್ದೀನಿ. ನೋಡಿ ತಂದುಕೊಟ್ಟೆ. ಅವರೆಕಾಯಿ ಗೊಜ್ಜು ಮಾಡಿಬಿಟ್ಟು ಒಬ್ಬಟ್ಟಂತೂ ಮಾಡ್ತೀನಿ. ದೇವ್ರದ್ದು ಕಾಯಿ ಬೇಗ, ಈಗ ಸಂಡೇ ನಾವು ನಾನ್ ವೆಜ್ ಮಾಡೋದ್ರಿಂದ ಅಷ್ಟರಲ್ಲಿ ದೇವ್ರದ್ದು ಕಾಯಿನೆಲ್ಲ ನಾನು ಖಾಲಿ ಮಾಡಿಬಿಡ್ಬೇಕು. ಅದಕ್ಕೋಸ್ಕರ ಸೊ ನಮ್ದಂದರೆ ನಾನು ಹಂಗೂ ಕೇಳಿದೆ ನಮ್ಮ ಅತ್ತೆಗೆ, ಶ್ರಾವಣಕ್ಕೆ ಸ್ವೀಟ್ ಅಡುಗೆನೂ ಮಾಡ್ಬೋದಲ್ವ ಅತ್ತೆ ಅಂತ. ಸೊ ಇಲ್ಲ, ಅವರು ಅಂದರು ಆ ಕಾಲದಿಂದ ಏನು ಉಳಿಸ್ಕೊಂಡು ಬಂದಿರ್ತಾರೆ ಅದನ್ನೇ ನಾವು ಮಾಡಬೇಕು, ಇಲ್ಲ ಮಾಡಬೇಕು ಅಂತ ಅವ್ರು ನನಗೆ ಹೇಳಿದ್ರು. ಹಾಗಾಗಿ ನಾವು ಭೈರವೇಶ್ವರನ ಪೂಜಿಸೋದ್ರಿಂದ ಕೆಲವರು ಸ್ವೀಟ್ ಅಡುಗೆ ಮಾಡ್ತಾರೆ, ಕೆಲವರು ಖಾರ ಅಡುಗೆ ಮಾಡ್ತಾರೆ. ಏನು ಮಾಡೋಕ್ಕಾಗಲ್ಲ. ಈಗ ನಾವು ಹಿರಿಯರು ಏನು ರೂಢಿಸ್ಕೊಂಡು ಬಂದಿದ್ದಾರೆ ಅದನ್ನೇ ಮಾಡಬೇಕು. ಇವಾಗ ಸದ್ಯಕ್ಕೆ ದೇವ್ರದ್ದು ಕಾಯಿ ಇದೆ, ಅದನ್ನು ಒಬ್ಬಟ್ಟು ಮಾಡ್ಕೊತೀನಿ. ಇವರಿಬ್ಬರು ಅಪ್ಪ ಮಗ ಇಬ್ಬರೂ ಕೆಳಗಡೆ ಕ್ರಿಕೆಟ್ ಆಡ್ತಾ ಇದ್ದಾರೆ. ಸೊ ಮೊನ್ನೆ ಹಿಂಗೆ ಕ್ರಿಕೆಟ್ ಆಡ್ತಾ ಇದ್ರು. ಸೊ ಅವನ ಹತ್ರ ಬಾಲ್ ಬರುತ್ತೆ ನೋಡಿ, ಒಂಥರ ಗ್ರೀನ್ ಕಲರ್ ಪ್ಯಾರೆಟ್ ಗ್ರೀನ್ ಬಾಲ್, ಅದೇನೋ ಹೇಳ್ತಾನೆ ಅದು ಬಾಲ್ ಅವನು. ಸೊ ಆ ಬಾಲಲ್ಲೇ ಆಟಾಡ್ತಾ ಇದ್ರು. ಆಟಾಡ್ತಾ ಗೇಟಿಂದ ಆಚೆ ಹೋಗಿದೆ ಬಾಲು. ಸೊ ಆ ಕಡೆಯಿಂದ ಒಂದು ಆಟೋ ಬಂದಾಗ ಬಾಲ್ನ ಎತ್ಕೊಂಡು ಕೊಡ್ತಾರೆ ಅಂದ್ಬಿಟ್ಟು ನನ್ನ ಮಗ ಹೋಗಿ ಅಣ್ಣ ಕೊಡಿ ಅಂತಲೂ ಕೇಳಿದಾನೆ. ಅಣ್ಣ ಕೊಡಿ ಅಂತೇಳಿ ಹಿಂಗೆ ಅಂದಾಗ ಕೊಡೋ ಥರ ಮಾಡಿಬಿಟ್ಟು ಎತ್ಕೊಂಡು ಹೋಗ್ಬಿಟ್ಟಿದ್ದಾರೆ ಬಾಲ್ನ. ಈ ಥರ ಜನ ಇರ್ತಾರ ಅನ್ನಿಸ್ತು ನನಗೆ. ಸೊ ಇವ್ರು ಹೇಳ್ತಾರೆ, ನೀವು ಹೋಗ್ಬಿಟ್ಟು ಮಮ್ಮಿನ ರಿಕ್ವೆಸ್ಟ್ ಮಾಡ್ಕೊಂಡೆ ಅಣ್ಣ ಕೊಡಿ ಬಾಲ್, ಅವರು ಎತ್ಕೊಂಡಿದ್ದು ನೋಡಿ ಕೊಡ್ತಾರೆ ಅಂತ ಇವನು ಅಂದ್ಕೊಂಡಿದ್ದಾನೆ. ಅಲ್ಲಿ ಹತ್ರ ಹೋಗಿ ಆಟೋ ಹತ್ರ ಹೋಗ್ಬಿಟ್ಟು ಅಣ್ಣ ಬಾಲ್ ಕೊಡಿ ಅಂತಲೂ ಕೂಡ ಕೇಳಿದ್ದಾನೆ ಇವನು. ಸೊ ಅವ್ರೇನು ಮಾಡಿದ್ರೆ ಎತ್ಕೊಂಡು ಹಾಗೆ ಆಟೋ ಮಾಡ್ಕೊಂಡು ಹೋಗಿದ್ದಾರೆ. ಇವರಪ್ಪ ಹೊರಗಡೆಯಿಂದ ಈಚೆ ಹೋಗಿ ನೋಡೋ ಅಷ್ಟರಲ್ಲಿ ಫ್ರಾಕ್ಷನ್ ಆಫ್ ಸೆಕೆಂಡಲ್ಲಿ ಮೂವ್ ಆಗಿಬಿಟ್ಟಿದ್ದಾರೆ.
ನಾನು ಅದೇ ಅಂದೆ, ಜೋರಾಗಿ ಒಂದು ಕೂಗಾಗಬೇಕಾಗಿತ್ತು, ಅಲ್ಲೇ ನಿಲ್ಲಿಸ್ಬಿಡ್ಬೇಕಾಗಿತ್ತು ಆಟೋ ಆ ಥರ ಅಂತ. ಈ ಥರ ಜನನೂ ಇರ್ತಾರಪ್ಪ ದೇವರೇ ಅನಿಸ್ಬಿಡ್ತು ನನಗಂತೂ ನಿಜವಾಗ್ಲೂ. ಯಾವತ್ತೂ ಹಿಂಗಾಗಿರ್ಲಿಲ್ಲ. ಅವನಂತೂ ಬಂದ್ಬಿಟ್ಟು ಒಂದು ಅರ್ಧ ಗಂಟೆ ಸಪ್ಪೆ ಮುಖ ಮಾಡ್ಕೊಂಡು ಹತ್ಕೊಂಡು ಮಲಗಿದ್ದ. ಅದೇನೋ 200 rupees ಬಾಲ್ ಅದೇನೋ ಹೇಳ್ದ. ಅದೇನೋ ಅವ್ನು ಬಂದಾಗ ಕೇಳಿಸ್ತೀನಿ ಅದೇನು ಬಾಲ್ ಅಂತ. ಬೇಜಾರಾಯಿತು ನನಗೂ ಕೂಡ. ಅವ್ನು ಸಪ್ಪೆ ಮುಖ ಮಾಡ್ಕೊಂಡಿದ್ದು ನೋಡಿ ನನಗೂ ಕೂಡ ಬೇಜಾರಾಯಿತು. ಏನು ಮಾಡೋಕ್ಕಾಗಲ್ಲ, ಆ ಥರ ಜನ ಎತ್ಕೊಂಡು ಹೋಗೋರು ಇರ್ತಾರೆ ಅಂತ ಗೊತ್ತಿರಲಿಲ್ಲ ನನಗೆ. ಇಲ್ಲಿ ಮನೆ ಹತ್ರನೇ, ಇನ್ನೆಲ್ಲೂ ಇಲ್ಲ. ಮನೇಲಿ ಕೆಳಗಡೆ ಪಾರ್ಕಿಂಗಲ್ಲೇ ಆಡೋದು. ಅವ್ನು ರೋಡ್ಗೂ ಹೋಗಲ್ಲ. ಏನೋ ಅಕಸ್ಮಾತಾಗಿ ರೋಡ್ಗೆ ಹೋಗಿರೋ ಬಾಲ್ನ ಎತ್ಕೊಂಡು ಹೋಗಿರೋದು ಆ ಥರ. ಬನ್ನಿ ಈಗ ಅವ್ರು ಬರೋ ಅಷ್ಟರಲ್ಲಿ ಫಸ್ಟು ಬೇಳೆ ಬೇಯಕ್ಕೆ ಇಟ್ಬಿಟ್ಟು ಅಡುಗೆ ಮಾಡಿಬಿಡ್ತೀನಿ. ಅಡುಗೆ ಅಂದರೆ ಒಬ್ಬಟ್ಟು ಮಾಡಿಬಿಡ್ತೀನಿ. ಒಬ್ಬಟ್ಟಿನ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಆಲ್ಮೋಸ್ಟ್ ಎಲ್ಲರಿಗೂ ಒಬ್ಬಟ್ಟು ಮಾಡೋದು ಗೊತ್ತೇ ಇರುತ್ತೆ. ನಾನು ಯಾವ ರೀತಿ ಮಾಡ್ತೀನಿ ಅನ್ನೋದನ್ನು ಶೇರ್ ಮಾಡ್ತೀನಿ. ಸೊ ಮೇಯ್ನಾಗಿ ಇಂಪಾರ್ಟೆಂಟಾಗಿ ಏನಂದರೆ, ನಾವು ಮೈದಾದು ಡೋ ಏನಿದೆ ಅದನ್ನು ನಾವು ಕನಕ ಅಂತ ಕರಿತೀವಿ. ಸೊ ಅದನ್ನು ನಾವು ಆದಷ್ಟು ಸಾಧ್ಯ ಆದಷ್ಟು ಬೇಗ ಕಲಸಿಟ್ಟಷ್ಟು ಮತ್ತು ಆ ಹಿಟ್ಟು ನೆಂದಷ್ಟು ಒಬ್ಬಟ್ಟು ಚೆನ್ನಾಗಿ ಬರುತ್ತೆ. ಸೊ ನಾನು ಅದನ್ನು ಫಸ್ಟೇ ಮಾಡಿರಲಿಲ್ಲ, ಯಾಕೆಂದರೆ ನಾನು ಒಬ್ಬಟ್ಟಿಗೆಲ್ಲ ರೆಡಿ ಮಾಡಿಕೊಂಡು ಹೂರ್ಣ ಎಲ್ಲ ರೆಡಿ ಮಾಡಿದ್ಮೇಲೆ ಸ್ವಲ್ಪ ಓದಿಸೋದಿತ್ತು ನನ್ನ ಮಗನಿಗೆ. ಅದಕ್ಕೋಸ್ಕರ ಆವಾಗಲೇ ಒಬ್ಬಟ್ಟು ಮಾಡುವಾಗಲೇ ಕಲಿಸಿಟ್ರೆ ಅದು ನಾನು ಒಬ್ಬಟ್ಟು ತಟ್ಟೋ ಅಷ್ಟರಲ್ಲಿ ನೆಂದಿರುತ್ತೆ ಅಂದ್ಬಿಟ್ಟು ನಾನು ಆವಾಗಲೇ ಮಾಡ್ಕೊಳ್ತಾ ಇದ್ದೀನಿ. ಅಂದರೆ ಆದಷ್ಟು ಬೇಗ ಅದನ್ನು ನೆನೆಸಿಟ್ರೆ ತುಂಬಾ ಒಳ್ಳೆಯದು ಕಲಸಿಟ್ರೆ. ಸೊ ಫಸ್ಟಿಗೆ ಇದು ಏನೇಳಿ ಚಿರೋಟಿ ರವೆನ ನಾನು 100 ಗ್ರಾಮಷ್ಟು ಚಿರೋಟಿ ರವೆನ ನಾನು ನೆನೆಸಿಟ್ಟಿದ್ದೆ. ಸ್ವಲ್ಪ ನೀರು ಹಾಕ್ಬಿಟ್ಟು ನೆನೆಸಿಟ್ಟಿದ್ದೀನಿ. ಅಷ್ಟರಲ್ಲಿ ತೆಂಗಿನಕಾಯಿ ಏನಿದೆ ಅದನ್ನೆಲ್ಲ ಈ ರೀತಿ ಇದು ಮಾಡ್ಕೊಂಡು, ಇದು ಬಂದುಬಿಟ್ಟು ಒಂದೇ ಒಂದು ತೆಂಗಿನಕಾಯಿ ಯೂಸ್ ಮಾಡ್ತಾ ಇರೋದು. ಸೊ ಒಂದು ತೆಂಗಿನಕಾಯಿಗೆ 1 ಪಾವು ಬೇಳೆ ಹಾಕಿದ್ರೆ ತುಂಬ ಟೇಸ್ಟಿಯಾಗಿ ಬರುತ್ತೆ. ಸೊ ತೆಂಗಿನಕಾಯಿನೆಲ್ಲ ತೆಕ್ಕೊಂಡು ಅದಾದಮೇಲೆ ಒಂದು 1/4 kg ಬೆಲ್ಲನ ಚಚ್ಚಿಟ್ಕೊಳ್ತಾ ಇದ್ದೀನಿ. ಸೊ ನನಗೆ ಒಬ್ಬಟ್ಟು ಪ್ರೋಸೆಸ್ಸಲ್ಲಿ ತುಂಬ ಕಷ್ಟವಾದ ಕೆಲಸ ಅಂದರೆ ಒಬ್ಬಟ್ಟು ಬೆಲ್ಲ ಚಚ್ಚೋದು. ಸೊ ಅದಕ್ಕೆ ಪ್ರಾಪರ್ ಪೇಪರ್ ಇದ್ದರೆ ಮತ್ತು ಕಲ್ಲೆಲ್ಲ ಇರುತ್ತಲ್ಲ ಅದೆಲ್ಲ ಇದ್ದರೆ ಕರೆಕ್ಟಾಗಿ ಇದು ಮಾಡ್ಬೋದು. ಬಟ್ ನಮ್ಮ ಮನೆಯಲ್ಲಿ ಇಲ್ಲ, ಹಂಗಾಗಿ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ನನಗೆ. ಸೊ ಇದಿಷ್ಟು ನಾನು ಪ್ರಿಪೇರ್ ಮಾಡ್ಕೊಳ್ಳೋಷ್ಟರಲ್ಲಿ ನೀರು ಕೂಡ ಮಳ್ತಾ ಇತ್ತು ಅಂದ್ಬಿಟ್ಟು ಬೇಳೆ ಹಾಕಿದ್ದೆ. ಬೇಳೆ ಬೇಯೋ ಅಷ್ಟರಲ್ಲಿ ಕಾಯೆಲ್ಲ ರುಬ್ಬಿಟ್ಕೊಂಡು ಬೆಲ್ಲನೂ ಕೂಡ ಎಲ್ಲ ಚಚ್ಚಿಟ್ಕೊಂಡಿದ್ದೆ. ಸೊ ಅದಾದಮೇಲೆ ಅಷ್ಟರಲ್ಲಿ ಚಿರೋಟಿ ರವೆ ಕೂಡ ಚೆನ್ನಾಗಿ ನೆಂದಿತ್ತು. ಅದಕ್ಕೆ ಎಷ್ಟು ಬೇಕಷ್ಟು ಮೈದಾ, ನಾನು ಇದೇನು ಅಳತೆ ಮಾಡಿಲ್ಲ. ಸೊ ಒಂದು ಅಂದಾಜು ಮೇಲೆ ನಾನು 1 ಗ್ಲಾಸ್ ಬೇಳೆಗೆ ಎಷ್ಟಾಗ್ಬೋದು ಅಂಥೇಳಿ ಅಂದಾಜು ಮೇಲೆ ನಾನು ಮಾಡಿದಂಥದ್ದು. ಮತ್ತು ಕರೆಕ್ಟಾಗಿ ಕೂಡ ಆಗಿತ್ತು. ನನಗೆ ಎಕ್ಸ್ಟ್ರಾ ಒಂದು ಒಬ್ಬಟ್ಟು ಆಗೋವಷ್ಟು ಮಾತ್ರ ಮಿಕ್ಕಿತ್ತಷ್ಟೇ. ಸೊ ಅದಕ್ಕೆ ಸ್ವಲ್ಪ ಮೈದಾನ ಸೇರಿಸ್ಕೊಂಡು ಚಿಟಿಕೆಯಷ್ಟು ಉಪ್ಪು ಮತ್ತು ಸ್ವಲ್ಪ 1/4 ಟೀ ಸ್ಪೂನಷ್ಟು ಅರಿಶಿನ ಹಾಕಿ ಮಿಕ್ಸ್ ಮಾಡ್ಕೊಳ್ತೀನಿ. ಸೊ ನಾವೇನು ಚಿರೋಟಿ ರವೆ ನೆನೆಸಿಟ್ಟಿರ್ತೀನಲ್ಲ ನಾನು, ಅದೇ ನೀರೇ ಸಾಕಾಯಿತು ನನಗೆ. ಸೊ ಅದಕ್ಕೆ ಅದಕ್ಕಿಂತ ಒಂಚೂರು ನೀರನ್ನು ಬೆರೆಸ್ಕೊಂಡೆ ಅಷ್ಟೇ. ಸೊ ಇದೇನು ಈ ಒಂದು ಹಸಿಟ್ಟು ನಾವೇನು ಕಲಸಿಡ್ತೀವಿ ಅದು ತುಂಬ ಗಟ್ಟಿಯಾದರೂ ಒಬ್ಬಟ್ಟು ಚೆನ್ನಾಗಾಗಲ್ಲ, ತುಂಬ ತೆಳುವಾದರೂ ಒಬ್ಬಟ್ಟು ಚೆನ್ನಾಗಾಗಲ್ಲ. ಹೂರ್ಣನೂ ಕೂಡ ಅಷ್ಟೇ ಅದೇ ರೀತಿ ಆಗುತ್ತೆ. ಹಾಗಾಗಿ ಇದನ್ನು ನೋಡಿಕೊಂಡು ಆದಷ್ಟು ತುಂಬ ತೆಳುನೂ ಅಲ್ಲ ತುಂಬ ಗಟ್ಟಿನೂ ಅಲ್ಲ, ಒಬ್ಬಟ್ಟಿಗೆ ತಕ್ಕನಾಗಿ ಇದನ್ನು ಕಲಿಸ್ಕೊಳ್ಬೇಕಾಗತ್ತೆ. ಸೊ ಇದೆಲ್ಲ ಫಸ್ಟು ನಾನು ಮದುವೆಗೆ ಮುಂಚೆ ನಾನು ಮಾಡ್ತಾನೆ ಇರಲಿಲ್ಲ, ನಮ್ಮ ಅಮ್ಮ ಮಾಡ್ತಾಯಿದ್ರು. ಆವಾಗ ಅವರೇ ಎಲ್ಲ ಪ್ರಿಪೇರ್ ಮಾಡ್ತಾಯಿದ್ರು. ಮದುವೆ ಆದಮೇಲೂ ಕೂಡ ಇದೆಲ್ಲ ಪ್ರಿಪ್ರೇಷನ್ ಬಂದುಬಿಟ್ಟು ನಮ್ಮ ಅಕ್ಕ ಮತ್ತು ನಮ್ಮ ಅತ್ತೆ ಮಾಡ್ತಾಯಿದ್ರು. ನಾನು ಲಾಸ್ಟಿಗೆ ಒಬ್ಬಟ್ಟನ್ನು ತಟ್ತಾಯಿದ್ದೆ. ಸೊ ಒಬ್ಬಟ್ಟು ತಟ್ಟೋದ್ರಲ್ಲಿ ಅದು ನನ್ನ ಚಿಕ್ಕಮ್ಮ ಹೇಳ್ಕೊಟ್ಟಿದ್ದು. ನಾನು ಅವ್ರ ಮನೆಯಲ್ಲಿದ್ದೆ, ಕೆಲಸಕ್ಕೆ ಹೋಗುವಾಗ ಅವ್ರ ಮನೆಯಲ್ಲಿದ್ದೆ. ಬಟ್ ಆ ಟೈಮಲ್ಲಿ ತುಂಬ ಅವರು ಅಡುಗೆ ಹೇಗೆ ಮಾಡೋದು ಅನ್ನೋದನ್ನೆಲ್ಲ ಕಲಿಸ್ಕೊಟ್ರು. ಅದರಲ್ಲಿ ಒಬ್ಬಟ್ಟು ತಟ್ಟೋದು ಕೂಡ ಒಂದು. ಸೊ ಅವರ ಒಂದು ಇದರಿಂದ ಇವತ್ತಿನವರೆಗೂ ನಾನು ಒಬ್ಬಟ್ಟು ಚೆನ್ನಾಗಿ ತಟ್ತಾಯಿದ್ದೀನಿ. ಸೊ ಅಂದರೆ ಈಗ ಏನು ಹೇಳಬೇಕಂತ ಗೊತ್ತಾಗ್ತಾಯಿಲ್ಲ, ಒಟ್ಟಿನಲ್ಲಿ ಚೆನ್ನಾಗಿ ತಟ್ತೀನಿ ಒಬ್ಬಟ್ಟು, ಅಷ್ಟು ಮಾತ್ರ ಗೊತ್ತು. ಸೊ ಎಲ್ಲ ಕಲಸಿ ಇಟ್ಬಿಟ್ಟು ಸ್ವಲ್ಪ ಎಣ್ಣೆ ಹಾಕಿ ನೆನೆಯೋದಕ್ಕೆ ಇಟ್ಬಿಟ್ಟಿದ್ದೀನಿ. ಅಷ್ಟರಲ್ಲಿ ಬೇಳೆ ಕೂಡ ಬೆಂದಿತ್ತು. ಬೇಳೆ ಬೆಂದ ಮೇಲೆ ಅದನ್ನು ನೀರೆಲ್ಲ ಬಸ್ಕೊಳ್ಬೇಕಲ್ಲ. ಕೆಲವರು ಬೆಲ್ಲದ ಪಾಕ ತೆಗೆದುಬಿಟ್ಟು ಒಬ್ಬಟ್ಟನ್ನು ಮಾಡ್ತಾರೆ. ಇನ್ನು ಕೆಲವರು ನೀರೆಲ್ಲ ಫುಲ್ಲು ಇದು ಮಾಡಿ ಬೆಲ್ಲನ ಚಚ್ಚಿಬಿಟ್ಟು ಹಾಕಿ ಮಾಡ್ತಾರೆ. ನಮ್ಮನೆ ಕಡೆಗಳಲ್ಲಿ ಇದೇ ರೀತಿ ಮಾಡೋದು, ನಮ್ಮ ಅಮ್ಮನೂ ಅದೇ ಥರ ಮಾಡ್ತಾಯಿದ್ದು. ಸೊ ಅದೇ ಮೆಥಡನ್ನು ನಾನು ಉಪಯೋಗಿಸ್ತೀನಿ ಅಷ್ಟೇ. ಬೇಳೆ ಎಲ್ಲ ಚೆನ್ನಾಗಿ ಅಂದರೆ ಬೇಳೆನೂ ಅಷ್ಟೇ ತುಂಬ ಬೆಂದ್ರೂ ಆ ಹೂರ್ಣ ಏನಿದೆ ಅದು ತೆಳುವಾಗಿಬಿಡುತ್ತೆ. ಸೊ ಒಂದು ಹದದಲ್ಲೇ ಬೇಯಿಸ್ಕೊಳ್ಬೇಕು. ಅದೇನೆಂದರೆ ಮುಟ್ಟಿ ನೋಡಿದಾಗ ಈಸಿಯಾಗಿ ಅದು ಸ್ಮ್ಯಾಶ್ ಆಗಬೇಕು, ಅಷ್ಟ ಇದ್ದರೆ ಸಾಕಾಗುತ್ತೆ. ಸೊ ಇಷ್ಟ ಆದಮೇಲೆ ನಾನು ಬೇಳೆ ನೀರೆಲ್ಲ ಬಸ್ಕೊಳ್ತೀನಿ ಒಂದಕ್ಕೆ. ಮತ್ತು ಅದೇ ಬೇಳೆಗೆ ಸ್ವಲ್ಪ ಸಿಮ್ಮಲ್ಲಿ ಇಟ್ಕೊಂಡು ಇದನ್ನು
ಫ್ಲೇಮನ್ನು ಸಿಮ್ಮಲ್ಲಿ ಇಟ್ಕೊಂಡು ನಾನು ಜಜ್ಜಿಟ್ಕೊಂಡಿರುವಂಥ ಬೆಲ್ಲ ಮತ್ತು ತೆಂಗಿನಕಾಯಿ ತುರಿ. ಸೊ ಕಾಯಿ ತುರಿದು ಹಾಕಿದ್ರೆ ಒಳ್ಳೆಯದು, ಬಟ್ ನನ್ನ ಹತ್ರ ತುರಿ ಇಲ್ಲದೆ ಇರೋದ್ರಿಂದ ಮಿಕ್ಸಿನಲ್ಲಿ ಗ್ರೈಂಡ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಸೊ ಇದಿಷ್ಟನ್ನು ಹಾಕಿಬಿಟ್ಟು ಸ್ವಲ್ಪ ಏಲಕ್ಕಿ ಪುಡಿ ಹಾಕಿ ಮತ್ತೆ ಒಂದು ಸಣ್ಣ ಉರಿನಲ್ಲಿ ಮಿಕ್ಸ್ ಮಾಡ್ಕೊಳ್ತೀನಿ ಎಲ್ಲನೂ. ಸೊ ಇದೇ ರೀತಿ ನಮ್ಮಮ್ಮ ಮಾಡ್ತಾ ಇದ್ದಂಥ ಮೆಥಡು, ಅದನ್ನೇ ನಾನು ನೋಡಿಕೊಂಡು ಇವಾಗ ಅದೇ ಮೆಥಡಲ್ಲೇ ಮಾಡ್ತೀನಿ. ಸೊ ಒಬ್ಬಟ್ಟು ಕೂಡ ತುಂಬಾ ಟೇಸ್ಟಿಯಾಗಿ ಬರುತ್ತೆ. ಸೊ ಅಂದರೆ ನಾನು ಎಲ್ಲ ಒಂದು ಈಕ್ವಲ್ ರೇಷಿಯೋಲ್ಲಿ ಹಾಕ್ಕೊಳ್ತೀನಿ. ಈಗ ಒಂದು ಗ್ಲಾಸ್ ಬೇಳೆ ಹಾಕಿದ್ರೆ ಒಂದು ತೆಂಗಿನಕಾಯಿ ಮತ್ತು ಒಂದು 1/4 kg ಬೆಲ್ಲ. ಸೊ ಇದಿಷ್ಟನ್ನು ಹಾಕಿದಾಗ ಕರೆಕ್ಟ್ ಕನ್ಸಿಸ್ಟೆನ್ಸಿ ಬರುತ್ತೆ ನನಗೆ. ಸೊ ಒಬ್ಬಟ್ಟಿಗೆ ಕಾಯಿ ತುಂಬ ಕಮ್ಮಿ ಆದರೂ ಚೆನ್ನಾಗಿರೋದಿಲ್ಲ. ನನಗೆ ಹೊರಗಡೆ ಹೋಟೆಲ್ಗಳಲ್ಲಿ ಅಥವಾ ಮದುವೆ ಮನೆಗಳಲ್ಲಿ ಈ ಥರ ಫಂಕ್ಷನ್ಗಳಲ್ಲಿ ತಿಂತೀನಲ್ಲ ಬೇಳೆ ಒಬ್ಬಟ್ಟು, ಅದರಲ್ಲಿ ಕಾಯಿನೇ ಇರೋಲ್ಲ, ಕಾಯಿ ಅಂಶನೇ ಇರೋಲ್ಲ, ಅದೊಂಥರ ಇಷ್ಟ ಆಗಲ್ಲ ನನಗೆ. ಸೊ ಹಾಗಾಗಿ ಇದಿಷ್ಟು ಮಾಡಿ ಕೊನೆಗೆ ರುಬ್ಬಿಟ್ಕೊಳ್ತೀನಿ. ಒಬ್ಬಟ್ಟಿನ ಹೂರ್ಣ ರೆಡಿ ಆಯಿತು, ಕನಕ ಕೂಡ ರೆಡಿ ಮಾಡಿ ಇಟ್ಟಿದ್ದೀನಿ. ಈಗ ಒಬ್ಬಟ್ಟು ಸಾರು ಮಾಡ್ಬಿಡ್ತೀನಿ. ಹಂಗೇನೆ ಹೆಂಗೂ ಬೇಳೆ ಬೇಯಿಸಿದ್ ಕಟ್ಟಿದೆ ಅಲ್ವಾ, ಸೊ ಅದನ್ನೇ ಯೂಸ್ ಮಾಡ್ಕೊಂಡು ಒಬ್ಬಟ್ಟು ಸಾರು ಮಾಡ್ಬಿಡ್ತೀನಿ. ಕನಕ ಏನು ಗೊತ್ತಾ, ಅದು ಮೈದಾದು ಡೋ ಇದೆ, ಅದು ಸ್ವಲ್ಪ ಚೆನ್ನಾಗಿ ನೆಂದ್ರೆ ಒಬ್ಬಟ್ಟು ಚೆನ್ನಾಗಿ ಬರುತ್ತೆ ಅಂತ ನಾನು ಇವಾಗ ಮಾಡಿಟ್ಟಿರೋದಲ್ವಾ. ಇದೆಲ್ಲ ಬೇಳೆದೆಲ್ಲ ರೆಡಿ ಮಾಡೋಷ್ಟರಲ್ಲಿ ನಿಯರ್ಲಿ ಒಂದು 30 minutes ಅಷ್ಟೇ ಆಗಿರೋದು ನನಗೆ. ಸೊ ಹಂಗಾಗಿ ಅದು ಇನ್ನೂ ಒಂದು 1 hour ನೆನೀಲಿ, ಒಂದು 8:30ವರೆಗೂ ನೆನೀಲಿ ಅಂತ ಅಂದ್ಬಿಟ್ಟು. ಸೊ ನನ್ನ ಮಗನಿಗೆ ಓದಿಸೋದು ಪ್ರೋಗ್ರಾಮ್ ಇದೆ, ಅವ್ನಿಗೆ ಹೋಗಿ ಸ್ವಲ್ಪ ಓದಿಸ್ಬಿಟ್ಟು ಆಮೇಲೆ ಬಂದು ಒಬ್ಬಟ್ಟನ್ನು ಮಾಡ್ತೀನಿ. ನಾನಂತೂ ಹೂರ್ಣ ಇಟ್ಕೊಂಡು ತಿಂದಿದ್ದೀನಿ. ನಾನೊಂದು, ನನ್ನ ಹಸ್ಬೆಂಡ್ ಒಂದು, ನನ್ನ ಮಗ ಒಂದು. ಪಾಪ ಹೆಂಗಿತ್ತು? ನನಗಂತೂ ತುಂಬಾನೇ ಇಷ್ಟ ಇದು. ನಮ್ಮಮ್ಮ ಚಿಕ್ಕ ಹುಡುಗಿದ್ದಾಗ ನಮ್ಮಮ್ಮ ಮಾಡಿಕೊಡೋರಲ್ವಾ. ಸೊ ಹಬ್ಬದ ದಿನ ನಾನು ಬಿಸಿ ಬಿಸಿ ಒಬ್ಬಟ್ಟು ತಿಂತಾನೆ ಇರ್ಲಿಲ್ಲ. 2-3 ಉಂಡೆ ಹೂರ್ಣ ತಿನ್ಬಿಟ್ರೆ ಅದೇ ಹೊಟ್ಟೆ ತುಂಬ್ದಂಗೆ ಆಗ್ಬಿಡ್ತಾ ಇತ್ತು. ನೆಕ್ಸ್ಟ್ ಡೇಗೆ ಒಬ್ಬಟ್ಟು ಮಾಡಿಟ್ಟಿರ್ತಿದ್ರಲ್ಲ, ಆ ಒಬ್ಬಟ್ಟನ್ನ ತಿಂತಾ ಇದ್ದಿದ್ದಂಥದ್ದು. ಆ ಥರ ನನಗಿಷ್ಟ, ತುಂಬ ಇಷ್ಟ. ಬಿಸಿ ಬಿಸಿ ಒಬ್ಬಟ್ಟು ನನಗೆ ಇಷ್ಟ ಆಗಲ್ಲ. ಸೊ ನಮ್ಮನೇನಲ್ಲಂದ್ರೆ ಕಮ್ಮಿ ಯಾವತ್ತು ಈ ಥರ 1 ಗ್ಲಾಸ್ 2 ಗ್ಲಾಸ್ ಆ ಥರ ಹಾಕಿ ಮಾಡಿದ್ದೇ ಇಲ್ಲ. ಹಾಕಿದ್ರೆ 1 kg ಗಟ್ಟೆ. ನಾನು ನಮ್ಮ ಅತ್ತೆ ಮನೇಲಿ ಇದ್ದಾಗಂತೂ ಇನ್ನೂ ಜಾಸ್ತಿ 2 kg ಆ ಥರ ಎಲ್ಲ ಹಾಕ್ತಾ ಇದ್ರು. ಅದೆಲ್ಲ ಮಾಡ್ತಾ ಇದ್ದೆ, ನಾನು ಒಬ್ಬಟ್ಟು ತಿರ್ತಾ ಇದ್ದೆ. ಸೊ ಇವಾಗ ಒಂದು ಗ್ಲಾಸ್ ಹಾಕಿ ಮಾಡಿದ್ದೀನಿ, ಒಂದೇ ಒಂದು ಕಾಯಿ ಇತ್ತಲ್ವ. ಸೊ ಹಂಗಾಗಿ 1 ಗ್ಲಾಸ್ ಹಾಕ್ಬಿಟ್ಟು ಮಾಡಿದ್ದೀನಿ. ಈಗ ಒಬ್ಬಟ್ಟು ಸಾರು ಒಗ್ಗರಣೆ ಹಾಕ್ಬಿಟ್ಟು ಹೋಗಿ ಒಂದು ಸ್ವಲ್ಪ ಹೊತ್ತು ಓದಿಸ್ಬಿಟ್ಟು ಅದಾದ್ಮೇಲೆ ಒಂದು 8:30 ಬಂದು ಒಬ್ಬಟ್ಟನ್ನ ಹಾಕ್ತೀನಿ. ಒಬ್ಬಟ್ಟದು ಟೆಕ್ಸ್ಚರ್ ಬಂದ್ಬಿಟ್ಟು ಈ ತರ ಸಾಫ್ಟ್ ಆಗಿರ್ಬೇಕು. ತುಂಬಾ ತೆಳು ಆಗ್ಬಾರ್ದು, ತುಂಬಾ ಗಟ್ಟಿನೂ ಆಗ್ಬಾರ್ದು. ಇದು ಅಷ್ಟೇ. ಮತ್ತೆ ನಾವೇನು ಮೈದಾ ಕಲಿಸ್ತೀವಲ್ವಾ, ಅದು ಕೂಡ ಅಷ್ಟೇ. ತುಂಬಾ ತೆಳುನೂ ಆಗ್ಬಾರ್ದು, ತುಂಬಾ ಗಟ್ಟಿನೂ ಆಗ್ಬಾರ್ದು. ಆ ತರ ಆಗ್ಬಿಟ್ರೆ ಒಬ್ಬಟ್ಟು ಬರೋದೇ ಇಲ್ಲ ಚೆನ್ನಾಗಿ. ಸೊ ಇದು ಕರೆಕ್ಟ್ ಆಗಿ ಕನ್ಸಿಸ್ಟೆನ್ಸಿ ಬಂದಿದೆ. ಈ ತರ ಇರ್ಬೇಕು, ಸಾಫ್ಟ್ ಆಗಿರ್ಬೇಕು. ಅದು ಕೂಡ ಚೆನ್ನಾಗಿ ಬಂತು. ಬದಿನೂ ಚೆನ್ನಾಗಿ ಬಂದಿತ್ತು. ಬಟ್ ಏನಂದ್ರೆ ಸ್ವಲ್ಪ ಸ್ವೀಟ್ ಕಮ್ಮಿ ಆಗಿತ್ತು. ನನಗೆ ಸ್ವೀಟ್ ಸ್ವಲ್ಪ ಮುಂದೆ ಇರಬೇಕು, ಸ್ವಲ್ಪ ಸ್ವೀಟ್ ಕಮ್ಮಿ ಆಗಿತ್ತು ಅಂತ ನನಗೆ ಅನ್ನಿಸ್ತು ಪರ್ಸ್ನಲ್ ಆಗಿ. ಅದರ್ವೈಸ್ ಒಬ್ಬಟ್ಟೆಲ್ಲ ಸಾಫ್ಟ್ ಆಗಿ ಚೆನ್ನಾಗಿ ಬಂದಿತ್ತು. ಇವತ್ತು ನೋಡೋಣ ಹೆಂಗ್ ಬರುತ್ತೆ ಅಂತ. ಸಾರು ಕೂಡ ರೆಡಿ ಆಯ್ತು. ಅದನ್ನ ಹೇಳ್ತಾ ಇದ್ದೆ, ಅವರೆಕಾಯಿ ಎಲ್ಲರೂ ತಗೊಂಡ್ಬಂದಿದ್ರೆ ಗೊಜ್ಜು ತರ ಮಾಡ್ಬಿಡ್ತಾ ಇದ್ದಾರೆ ಅಂತ. ಅವರೆಕಾಯಿ ತಂದಿಲ್ಲ. ಈಗ ಮೊದಲ ಓದಿಸೋ ಪ್ರೋಗ್ರಾಮ್ ನೋಡ್ತೀನಿ ಏನ್ ಮಾಡ್ತೀನಿ. ಯಾವಾಗ್ಲೂ ಬೆನ್ ಮೂಳೆ ಮುರ್ಕೊಂಡು ಹಿಂಗ್ ಅನ್ಕೊಂಡು ಕುತ್ಕೊಂಡಿರೋದಷ್ಟೇ ಅಲ್ಲ. ಓದ್ದಪ್ಪ ಎಲ್ಲ ನೋಡ್ತೀನಿ ಏನೇನ್ ಪಟ್ ಅಂತ ಆನ್ಸರ್ ಹೇಳ್ತೀಯ. ಎಷ್ಟು ಲೆಸನ್ ಇದೆ ಸೋಷಿಯಲ್? 3 ಲೆಸನ್. ಹೌದಾ? ತೋರ್ಸು ನನಗೆ ಕ್ವಶನ್ಸ್ ತೋರ್ಸು. ಯಾವ್ದದು? ಹಿಸ್ಟ್ರಿ, ಜಿಯೋಗ್ರಫಿ, ಏನದು? ಪೊಲಿಟಿಕಲ್ ಲೆಸನ್. ಜಿಕೆ ಇನ್ನ ಜಿಕೆ ಯಾಕೆ ಬೇಕಪ್ಪ ಇವ್ರಿಗೆ ಅನ್ಸುತ್ತೆ ನನಗೆ. ಮಾಮೂಲಿ ಸಬ್ಜೆಕ್ಟ್ಗಳನ್ನ ಓದಿಸೋದೇ ಕಷ್ಟ. ಮ್ಯಾಥ್ಸ್ 3 ಲೆಸನ್ ಇದೆಯಲ್ಲೋ, ಫ್ರಾಕ್ಷನ್ನು, ಇನ್ನೊಂದು ರೆಫರ್ ಕ್ಲಾಸ್ ಟೆಕ್ಸ್ಟ್ ಬುಕ್ಕಾ. ನಾನು ಇನ್ನೂ 3 ಲೆಸನ್ ಅನ್ಕೊಂಡ್ಬಿಟ್ಟೆ. ಕನ್ನಡ ಏನು ಇಷ್ಟೊಂದಿದೆ?
ಸೆಟ್ಟರು ಅಲ್ಲ ಸೇಟರು. ಎಲ್ಬಿ ಚಳುವಳಿ ಇಲ್ಲ, ಅದು ಬರೀ ಸೀನ್ ಪ್ಯಾಸೆಡ್. ಸ್ವಾತಂತ್ರ್ಯ ಸ್ವಾತಂತ್ರ್ಯ ಇದೆ. ಏನಕ್ಕೆ ಇಲ್ಲ? ಭಾಗ್ಯದ ಬೆಳೆಗಾರ ಏನಕ್ಕಿಲ್ಲ ಅದು ಚಳುವಳಿ? ವರ್ಷ ಅಲ್ಲ ಕನ್ಸೆಪ್ಟ್. ಅದು ಬಂದು ಸೀನ್ ಪ್ಯಾಸೆಡ್ ಮಾತ್ರ ಇರುತ್ತೆ ಅದು. ಮತ್ತೆ ಇನ್ನೊಂದು ಭಾಗ್ಯದ ಬೆಳೆಗಾರ. ಏನೋಪ್ಪ ಹಿಂದಿನೂ ಎಷ್ಟೊಂದಿದೆ. ಏನಿದೆ ಪರಮೇಶ್ವರತ್ತಿ ಕಿತ್ತೂರಲ್ಲಿ ಚೆನ್ನಾಗಿ ಮೇಲ್ಬೋದು. ಜಯಂತಿ 50-100 ಭಾಷಾ ಓಕೆ ಓದಿಸ್ಬಿಡ್ತೀನಿ ಇವಾಗ. ಈ ಕೆಲಸ ಇನ್ನೂ ಒಬ್ಬಟ್ಟು ತಟ್ಟಿಲ್ಲ ನಾನು. ಒಬ್ಬಟ್ಟು ಸಾರು ಅಷ್ಟೇ ಮಾಡಿದ್ದೀನಿ. ಪಪ್ಪಂಗೆ ಹೇಳ್ಬೇಕದು ಒಂಚೂರು ಸಾರು ಮಾಡಿದ್ಮೇಲೆ ಆಫ್ ಮಾಡಿದ್ದೀನಿ. ಇವತ್ತು ನನ್ನ ಬರ್ತಡೆ, ಅದಕ್ಕೆ ವರ್ಷಕ್ಕೆ 2 ಸಲ ಬರುತ್ತೆ ನನ್ನ ಬರ್ತಡೆ. ದೇವ್ರದಲ್ವೇನೋ ಕಾಯಿ. ಇನ್ನು ಸಂಡೇ ಭೈರವೇಶ್ವರ ಮಾಡಿಬಿಟ್ರೆ ನಾನ್ ವೆಜ್ ಮಾಡಿಬಿಡ್ತೀವಲ್ಲ, ಅದಕ್ಕೆ ಅಷ್ಟರಲ್ಲಿ ಕಾಯಿನ ಒಬ್ಬಟ್ಟು ಮಾಡಿಬಿಡೋದು. ಜೊತೆಗೆ ಒಬ್ಬಟ್ಟು ಅವತ್ತು ಹಬ್ಬದ ದಿನ ತಿನ್ನಂಗಾಗಿಲ್ಲ ಅಂತಲ್ಲ, ಅದಕ್ಕೆ ನನಗೂ ತಿನ್ನಂಗಾಗಿಲ್ಲ, ಅವನಿಗೂ ತಿನ್ನಂಗಾಗಿಲ್ಲ, ನನ್ನ ಹಸ್ಬೆಂಡ್ಗೂ ತಿನ್ನಂಗಾಗಿಲ್ಲ ಒಬ್ಬಟ್ಟನ್ನ. ಅದಕ್ಕೋಸ್ಕರ ಹಬ್ಬದ ದಿನ ತಿಂದಿಲ್ಲ. ಮತ್ತೆ ನೀನೆರಡು, ಪಪ್ಪ 2, ನಾನು 2, ಎಕ್ಸ್ಟ್ರಾ ಇನ್ನೂ 2 ಇತ್ತು. ಈ 3 ಹತ್ತತ್ರ ಒಂದು 10-12 ಒಬ್ಬಟ್ಟು ಆಗಿತ್ತು ಒಂದು ಗ್ಲಾಸ್ಗೆ. ಅದರಲ್ಲಿ ಅರ್ಧ ಹೂರ್ಣನೇ ಖಾಲಿ ಆಗಿರುತ್ತೆ ನನ್ನ ಮಗನಿಗೆ ಅಲ್ವಪ್ಪ. ಎಷ್ಟು ಹೂರ್ಣ ತಿಂದೆ ಹೇಳು? ನೆಕ್ಸ್ಟ್ ಡೇ ನೀನು ಫ್ರಿಜ್ಜಿಂದ ಇಸ್ಕೊಂಡ್ ಬಂದಲ್ವಾ, ಅವಾಗ ಎಷ್ಟು ಹೂರ್ಣ ತಿಂದೆ ಹೇಳು? ಅದ ನಿಜ, ನನ್ನ ಮೇಲೆ ಆಣೆ ಇಟ್ಟೇಳು. ಹಂಗೆ ನನ್ನ ಮೇಲೆ ಆಣೆ ಇಟ್ಟೇಳು. ನೋಡ್ದಾ, ಹಿಂಗೆ ನನ್ನ ಮಗ ಮಾಡೋದು. ಉಂಡೆ ಜಾಸ್ತಿ ಆಗ್ತಾ ಹೋಗುತ್ತೆ. ಈಗ ಹಂಗೆ ಏನೋ ಬರೀ ಉಂಡೆಗಳನ್ನ ತಿಂದು ಖಾಲಿ ಮಾಡ್ಬಿಡ್ತಾನೆ. ಒಬ್ಬಟ್ಟು ಕಮ್ಮಿ ಆಗುತ್ತೆ. ಏನ್ ಮಾಡೋದು? ಎಷ್ಟಾದ್ರೂ ಆಗ್ಲಿ ಹೂರ್ಣನೇ. ನನಗೂ ಇಷ್ಟನೇ ಹೂರ್ಣ, ಅವನಿಗೂ ಇಷ್ಟ. ಸೊ ಈಗ ಅದಕ್ಕೆ ಅಂತಾನೆ ಇವಾಗ ದೇವ್ರ ಕಾಯಲ್ಲಿ ಒಬ್ಬಟ್ಟು ಮಾಡಿರೋದು. ಫಸ್ಟ್ ಅವ್ನು ಓದಿಸ್ಬಿಟ್ಟು ಆಮೇಲೆ ಕಂಟಿನ್ಯೂ ಮಾಡ್ತೀನಿ. ಏನೋ ಡ್ಯೂಟಿ ಅಂತ ಬೇರೆ ಹೇಳ್ತಾರೆ. ಲೆಸನ್ ಓದಿಸ್ಬಿಟ್ಟು ಬಂದು ಒಬ್ಬಟ್ಟೆಲ್ಲ ತಟ್ಟಿದಾಯ್ತು. ನನ್ನ ಮಗ ದೋಸೆ ಹಾಕೊಳ್ತಾನೆ. ನಾವು ದೋಸೆ ಬೇಕಂತೆ. ಒಬ್ಬಟ್ಟು ಬಿಸಿ ಬಿಸಿ ಮಾಡ್ತಾ ಇದ್ದಂಗೆ ತಿಂದ್ರು ಅಪ್ಪ ಮಗ ಇಬ್ರು. ನಾನು ಇನ್ನೂ ತಿಂದಿಲ್ಲ, ತಿನ್ಬೇಕು. ಒಂದು ಪಾವು ಬೇಳೆನಲ್ಲಿ ಒಂದು 15 ಒಬ್ಬಟ್ಟು ಆಗುತ್ತೆ. ನಾನು ಸ್ವಲ್ಪ ದೊಡ್ಡದಾಗೆ ತಟ್ಟಿದ್ದೀನಿ. ಚಿಕ್ಕದಾಗಿ ತಟ್ಟಿದ್ರೆ ಒಂದು 15 ಒಬ್ಬಟ್ಟು ಆಗುತ್ತೆ. ನಾವು ಹೂರ್ಣ ಬೇರೆ ತಿಂದಲ್ಲ, ಅದೆಲ್ಲ ಸೇರಿ. ಸೊ ಒಬ್ಬಟ್ಟು ಆಯಿತು. ಒಬ್ಬಟ್ಟು ಸಾರು ಮಾಡಿಟ್ಟಿದ್ದೀನಿ. ನನ್ನ ಮಗ ದೋಸೆ ಹಾಕೊಳ್ತಿದ್ದಾನೆ. ಅವನು ಒಬ್ಬಟ್ಟು ಸಾರಿಗೆ ದೋಸೆ ತಿಂತಾನಂತೆ. ನಾನು ಒಬ್ಬಟ್ಟು ಹಾಕೊಂಡು ತಿಂತೀನಿ. ಹಿಂದಿ ಒಂದು ನಾಳೆ ಯೂಟ್ಯೂಬ್ಗೆ ಓದಿಸ್ಬೇಕು. ಅದು ಓದಿಸ್ಬಿಟ್ಟು ಬಂದ್ಕೊಡ್ತೀನಿ, ರೆಸ್ಟ್ ಮಾಡೋದು. ಆಮೇಲೆ ಒಬ್ಬಟ್ಟಂತೂ ಸಖತ್ ಟೇಸ್ಟಿಯಾಗಿ ಸಾಫ್ಟಾಗಿ ಬಂದಿತ್ತು. ಒಬ್ಬಟ್ಟು ಜೊತೆ ತುಪ್ಪದ ಕಾಂಬಿನೇಷನ್ ಸೂಪರಾಗಿರುತ್ತೆ. ಸೊ ನಾನು ತಿಂದ್ಬಿಟ್ಟು ನೆಕ್ಸ್ಟ್ ಡೇ ಮಾರ್ನಿಂಗಿಂದ ನಾನು ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಪೂಜೆ ಎಲ್ಲ ಆಯಿತು. ಇಲ್ಲಿಗೆ ವಾಂಗಿಬಾತ್ ಮಾಡಿದ್ದೆ. ನೆನ್ನೆ ಒಬ್ಬಟ್ಟು ಮಾಡಿದ್ದು ಆಯಿತು, ತಿಂದಿದ್ದು ಆಯಿತು. ಖಾಲಿ ಇನ್ನೂ ಆಗಿಲ್ಲ. ಇನ್ನೊಂದು 3-4 ಒಬ್ಬಟ್ಟಿದೆ ಅಲ್ಲಿ. ಸೊ ಮಾಡಿದ್ದೆಲ್ಲ ಆಯಿತು. ಇವಾಗ ನನ್ನ ಫ್ರೆಂಡ್ ಒಂದು ಬ್ಲೌಸು ಸ್ಲೀವ್ಸ್ ವರ್ಕ್ ಮಾಡ್ತೀನಿ ಅಂತ ತೊಗೊಂಡ್ಬಂದಿದೆ. ಆ ಸ್ಲೀವ್ಸಲ್ಲಿ ಮಣಿಗಳು ಹಾಕ್ತಾರಲ್ಲ ಆ ಥರದ್ದು. ಅದು ತೊಗೊಂಡು ಬಂದವಳು ಮಾಡೇ ಇಲ್ಲ ಪಾಪ. ಅವಳು ಕೇಳ್ತಾ ಇದ್ಲು ಮೊನ್ನೆ ಬ್ಲೌಸ್ ರೆಡಿ ಮಾಡಿಕೊಡೆ ಅಂತ. ಮತ್ತು ಒಂದು ಅವಳದು ಸೀರೆ ಇದೆ ಕುಚ್ಚು ಕಟ್ಟೋದು, ಅದು ಕೂಡ ಮಾಡಬೇಕು. ಇವಾಗ ತಿಂಡಿ ಹಾಕ್ಕೊಂಡು ತಿಂದ್ಬಿಟ್ಟು ಆಮೇಲೆ ನಾನು ಅವಳದು ವರ್ಕ್ನ ಸ್ಟಾರ್ಟ್ ಮಾಡ್ತೀನಿ. ಸೊ ಹೆಂಗೆ ಮಾಡ್ತೀನಿ ಏನು ಎಲ್ಲ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಅಂತ. ಮತ್ತು ಸಂಜೆಗೆ ಇದು ನಾವು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಮಡ್ಲಕ್ಕಿ ಇಟ್ಟಿರ್ತೀವಲ್ವ, ಸೊ ಅದನ್ನು ಯಾವುದಾದ್ರೂ ಲಕ್ಷ್ಮೀ ದೇವಸ್ಥಾನಕ್ಕೆ ತೊಗೊಂಡೋಗಿ ಕೊಡಬೇಕು. ಗೊರವನಹಳ್ಳಿಗೆ ಹೋಗೋಣ ಅಂತೇಳಿ ಹಾಗೆ ಎಲ್ಲ ಗೊರವನಹಳ್ಳಿಗೆ ಹೋಗೋದಕ್ಕೆ ಅದು ಯಾವಾಗ ಟೈಮ್ ಕಾಲ ಕೂಡ ಬರುತ್ತೆ ಗೊತ್ತಿಲ್ಲ, ತಾಯಿ ದರ್ಶನ ಮಾಡೋದಕ್ಕೆ. ಸೊ ಗಾಡಿನಲ್ಲೇ ಹೋಗೋಣ ಅಂತ ಹೇಳಿದ್ರೆ 3 ಜನ ಹೋಗಬೇಕು. ಮತ್ತು ತುಂಬ ದೂರ ಟ್ರಾವೆಲ್ ಆಗುತ್ತೆ. ಜೊತೆ ಗಾಡಿ ಸ್ವಲ್ಪ ಪ್ರಾಬ್ಲಮ್ ಇರೋದ್ರಿಂದ 3 ಜನ ಅಷ್ಟು ದೂರ ಟ್ರಾವೆಲ್ ಮಾಡೋದು ಕಷ್ಟ. ಸೊ ಹಸ್ಬೆಂಡ್ ಮೂಡ್ ಕೂಡ ಚೆನ್ನಾಗಿರಬೇಕು, ಅದಕ್ಕೆ ಒಪ್ಪಿಸ್ಬೇಕು ಅಂತಂದರೆ ನೋಡೋಣ ಯಾವಾಗ ಮೂಡ್ ಚೆನ್ನಾಗಿರುತ್ತೆ ಕೇಳಿಬಿಟ್ಟು ಗೊರವನಹಳ್ಳಿಗೆ ಹೋಗ್ಬರೋಣ ಅಂಥೇಳಿ ಹೇಳ್ತೀನಿ.
ಅದಾದಮೇಲೆ ಅದಕ್ಕೆ ಇಲ್ಲೇ ಮನೆ ಹತ್ರ ಯಾವುದಾದ್ರೂ ನಮ್ಮನೆ ಹತ್ರ ಅಂದರೆ ಇಲ್ಲಿ ಚಾಮುಂಡೇಶ್ವರ ಟೆಂಪಲ್ ಇದೆ, ಈ ಕಡೆ ಅಂದರೆ ಮಂಜುನಾಥ ಟೆಂಪಲ್ ಇದೆ, ಅಲ್ಲಿ ಪಾರ್ವತಿ ದೇವಿ ಕೂಡ ಇದ್ದಾರೆ, ಅಲ್ಲೂ ಕೊಡೋಣ ಅಂತ ಅನ್ಕೊಳ್ತಾ ಇದ್ದೆ. ಅಷ್ಟರಲ್ಲಿ ನನಗೆ ಈರೋಳಿ ಕ್ರಾಸ್ ಹತ್ರ ಲಕ್ಷ್ಮೀ ಟೆಂಪಲ್ ಇರೋದು ನೆನಪಾಯಿತು. ಸೊ ಅಲ್ಲಿ ಆಂಜನೇಯ ಟೆಂಪಲ್ ಇದೆಯಲ್ಲ, ಅದ್ರ ಆಪೋಸಿಟೇ ಲಕ್ಷ್ಮೀ ಟೆಂಪಲ್ ಇದೆ. ಸೊ ಅಲ್ಲೇ ಹೋಗ್ಕೊಡೋಣ ದೇವರಿಗೆ ಮಡ್ಲಕ್ಕಿನ ಅಂತ ಅನ್ಕೊಂಡಿದ್ದೀನಿ. ಸಂಜೆ ಎಲ್ಲರೂ ಬಂದ ಮೇಲೆ ಹೋಗಿ ಮಡ್ಲಕ್ಕಿನ ಕೊಟ್ಬಿಟ್ಟು ಬರ್ತೀವಿ. ನಿನ್ನೆ ಕೊಡೋಣ ಅಂತ ಅನ್ಕೊಂಡೆ ಆ್ಯಕ್ಚುಲಿ, ಬಟ್ ನೆನ್ನೆ ಒಬ್ಬಟ್ಟೆಲ್ಲ ಮಾಡ್ಕೊಂಡು ನಿಂತ್ಕೊಂಡೆ ಲೇಟ್ ಆಗಿಬಿಡ್ತು, ಹಾಗಾಗಿ ಆಗಲಿಲ್ಲ. ಇವತ್ತು ಸಂಜೆ ಹೋಗ್ಬಿಟ್ಟು ಕೊಟ್ಬಿಟ್ಟು ಬರ್ತೀನಿ. ಮಡ್ಲಕ್ಕಿ ಎಲ್ಲ ಕೊಟ್ಬಿಟ್ಟು ಪೂಜೆ ಮಾಡಿಸ್ಕೊಂಡು ಬರೋದು ಅಂತ ಅಂದ್ಕೊಂಡಿದ್ದೀನಿ. ಸಂಜೆ ಹೋದಾಗ ಅದನ್ನು ವಿಡಿಯೋ ಶೇರ್ ಮಾಡ್ತೀನಿ. ತಿಂಡಿಗೆ ವಾಂಗಿಬಾತ್ ಮಾಡಿದ್ದೆ ಇವತ್ತು. ಸೊ ವಾಂಗಿಬಾತ್ ಮಾಡಿದ್ದೆ, ಹಾಕೊಂಡು ತಿಂದ್ಬಿಟ್ಟು ಆಮೇಲೆ ಬ್ಲೌಸ್ ವರ್ಕ್ ಎಲ್ಲ ಮಾಡಿ ಶೇರ್ ಮಾಡ್ತೀನಿ ಹಿಂಗಿದೆ ಅಂತ. ಪೂಜೆ ಎಲ್ಲ ಆಯಿತು. ಈಗ ಮೆರ್ಲಕ್ಕಿನ ದೇವಸ್ಥಾನಕ್ಕೆ ಕೊಟ್ಬರೋಣ ಅಂಥೇಳಿ ಹೋಗ್ತಾ ಇದ್ದೀವಿ. ಹೋಗ್ಬಿಟ್ಟು ಕೊಟ್ಟು ಬರ್ತೀವಿ. ಮಡ್ಲಕ್ಕಿ ಜೊತೆ ಇಟ್ಟಿದ್ದಂಥ ಎಲೆ ಬಾಳೆಹಣ್ಣೆಲ್ಲ ತೆಗ್ದುಬಿಟ್ಟಿದ್ನಲ್ವ, ಸೊ ಹಂಗಾಗಿ ಪೂಜೆ ಸಾಮಾನು ತೊಗೊಂಡೋಗೋಣ ಅಂತೇಳ್ಬಿಟ್ಟು ಅಲ್ಲೇ ಗ್ರಂಥಿಗೆ ಅಂಗಡಿ ಎಲೆ ಅಡಿಕೆ ಬಾಳೆಹಣ್ಣು ಅರಿಶಿನ ಕುಂಕುಮ ಹೂವು ಎಲ್ಲ ತೊಗೊಂಡು ಹೋಗ್ತಾ ಇದ್ದೀನಿ. ಸೊ ಇದು ಬಂದುಬಿಟ್ಟು ಈರೋಳಿ ಕ್ರಾಸ್ ಹತ್ರ ಇರೋವಂಥದ್ದು ಮಹಾಲಕ್ಷ್ಮಿ ಟೆಂಪಲ್ಲು. ನನ್ನ ಒಂದು ಆಸೆ ತುಂಬಾ ಇತ್ತು, ನಾನೇನು ಮಡ್ಲಕ್ಕಿ ಇಟ್ಟಿರ್ತೀನಿ ಅದನ್ನು ಲಕ್ಷ್ಮೀ ದೇವಸ್ಥಾನಕ್ಕೆ ತೊಗೊಂಡೋಗಿ ಕೊಡಬೇಕು ಅಂಥೇಳಿ. ಅದೊಂದು ಆಸೆ. ನಾನು ಈ ದೇವಸ್ಥಾನ ಇರೋದೇ ಮರ್ತುಬಿಟ್ಟಿದ್ದೆ. ನಾನು ಬೇರೆ ದೇವಸ್ಥಾನಗಳಿಗೆ ಕೊಡೋದಕ್ಕೆ ಯೋಚನೆ ಮಾಡ್ತಾಯಿದ್ದೆ, ಹೆಣ್ದೇವ್ರ ದೇವಸ್ಥಾನಕ್ಕೆ. ಅಂದರೆ ಲಕ್ಷ್ಮೀ ದೇವಸ್ಥಾನ ಇಲ್ಲ ಅಂದರೂ ಹೆಣ್ದೇವ್ರ ದೇವಸ್ಥಾನಕ್ಕೆ ತೊಗೊಂಡೋಗಿ ಕೊಡ್ಬೋದು. ಬಟ್ ಫೈನಲಾಗಿ ನನಗೆ ಅದು ನೆನಪಾಯಿತು ಆ ತಕ್ಷಣಕ್ಕೆ. ಒಂಥರ ನಿಜ ಎಷ್ಟು ಖುಷಿ ಆಯಿತು ಅಂದರೆ, ಲಕ್ಷ್ಮಿಗೆ ಅಂತ ಇಟ್ಟಿದ್ದು ಮಡ್ಲಕ್ಕಿ ಲಕ್ಷ್ಮೀ ದೇವಸ್ಥಾನಕ್ಕೆ ಹೋಗಿ ಸೇರ್ತಾ ಇದೆ ಅನ್ನೋದು. ಅದರಲ್ಲಿ ಅವತ್ತು ಸಂಕಷ್ಟಹಾರ ಚತುರ್ಥಿ ಕೂಡ ಇತ್ತು. ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ತಾಯಿದ್ರು. ಲಕ್ಷ್ಮೀ ದೇವರು ನೋಡ್ಬೋದು, ತುಂಬಾ ಚೆನ್ನಾಗಿದೆ. ದೇವಸ್ಥಾನ ಕೂಡ ಅಷ್ಟೇ, ಅಷ್ಟು ನನಗೆ ಒಂಥರ ಪಾಸಿಟಿವ್ ವೈಬ್ಸ್ ಬರುತ್ತೆ. ಸೊ ಸಂಕಷ್ಟಹಾರ ಚತುರ್ಥಿ ಆಗಿದ್ದರಿಂದ ನಮಗೆಲ್ಲ ಗರಿಕೆಯನ್ನು ಕೂಡ ಕೊಟ್ಟರು. ಮತ್ತು ಪೂಜೆಗೂ ಮತ್ತು ಪ್ರಸಾದಕ್ಕೆಲ್ಲ ಅಲ್ಲಿ ರೆಡಿ ಮಾಡ್ಕೊಳ್ತಾಯಿದ್ರು. ಸೊ ನಮಗೂ ಕೂಡ ಕೊಟ್ಟರು ಕಡಲೆಕಾಳು ಉಸ್ಲಿ. ಸೊ ಇನ್ನು ಪೂಜೆ ಆಗೋದು ಗೊತ್ತಿಲ್ಲ ಯಾವಾಗ ಆಗುತ್ತೆ ಅಂತ, ನಾವು ಬೇಗನೆ ಹೋಗಿದ್ವಲ್ವ. ಸೊ ಮಡ್ಲಕ್ಕಿನ ಕೊಟ್ಬಿಟ್ಟು ನಾವು ರಿಟರ್ನ್ ಬಂದುಬಿಟ್ವಿ. ನನಗಂತೂ ತುಂಬಾ ಆಸೆ ಇದೆ ಗುರುನಳ್ಳಿ ಮಹಾಲಕ್ಷ್ಮೀ ದೇವಿ ಟೆಂಪಲ್ಗೆ ಹೋಗಬೇಕು ಅಂತ. ಮದುವೆಗೆ ಮೊದಲು ನಾನು ಪ್ರತಿ ವರ್ಷ ಹೋಗ್ತಾಯಿದ್ದೆ ನಮ್ಮ ಅಮ್ಮನ ಜೊತೆ. ಬಟ್ ಮದುವೆ ಆದಮೇಲೆ ಹೋಗೋಕ್ಕಾಗಿಲ್ಲ, ದೇವರಿಗೆ ಏನಕ್ಕೆ ಅಂತ ಗೊತ್ತಿಲ್ಲ. ಆದಷ್ಟು ಬೇಗ ತಾಯಿ ದರ್ಶನ ಭಾಗ್ಯ ನನಗೆ ಸಿಗಲಿ ಅಂತೇಳಿ ನನಗೆ, ನನ್ನ ಗಂಡನಿಗೆ, ನನ್ನ ಮಗನಿಗೆ ಅಂತ ಅಂದ್ಕೊಂಡು ಕೇಳ್ಕೊಳ್ತೀನಿ ದೇವರನ್ನು. ದೇವಸ್ಥಾನದಲ್ಲಿದ್ದೀವಿ. ಗರಿಕೆಯನ್ನು ಕೂಡ ಕೊಟ್ಟರು. ಇವತ್ತು ಸಂಕಷ್ಟಹಾರ ಚತುರ್ಥಿ ಆಗಿರೋದ್ರಿಂದ ಗರಿಕೆ ಕೂಡ ಕೊಟ್ಟರು, ಪ್ರಸಾದ ಕೂಡ ಕೊಟ್ಟರು. ಇನ್ನು ಪೂಜೆ ಮಾಡಿಲ್ಲ, ರೆಡಿ ಮಾಡ್ತಾ ಇದ್ದಾರೆ. ನಾವು ಮಡ್ಲಕ್ಕಿ ಕೊಟ್ಟು ದೇವ್ರಿಗೆ ಕೈ ಮುಗಿದ್ಬಿಟ್ಟು ನಮಸ್ಕಾರ ಮಾಡ್ಕೊಂಡು ಇವಾಗ ಮನೆಗೆ ಹೋಗ್ಬೇಕು. ಪ್ರಸಾದ ಕೊಟ್ಟಿದ್ರಲ್ಲ ಅದನ್ನ ತಿಂತಾ ಇದ್ದಾರೆ. ಇವಾಗ ಲೈಟ್ ಹಾಕಿದ್ದಾರೆ, ಎಷ್ಟು ಚೆನ್ನಾಗಿ ಕಾಣ್ತದೆ ಗೊತ್ತಾ. ದೇವಸ್ಥಾನ ಎನಿ ಟೈಮ್ ಇರುತ್ತಲ್ವ ರೀ ಇದು ಲೈಟು? ಎನಿ ಟೈಮ್ ಹಾಕಿರ್ತಾರೆ ದೇವಸ್ಥಾನದಲ್ಲಿ ಲೈಟ್. ಚೆನ್ನಾಗಿ, ಅದು ಹಳೇ ಕಾಲದ ದೇವಸ್ಥಾನ ಅಂತ ಅಂದ್ಕೊಳ್ತೀನಿ. ಅಲ್ಲಿ ಬಂದ್ಬಿಟ್ಟು ಹೇರೋಹಳ್ಳಿ ಆಂಜನೇಯ ಟೆಂಪಲ್ ಇರುವಂಥದ್ದು, ಅಲ್ಲಿಗೆ ಬರ್ತಾ ಇದ್ದೆ. ಆಮೇಲೆ ಇದು ನೆನಪಾಯ್ತು ನನಗೆ, ಇಲ್ಲೂ ಇದೆ ಅಲ್ವ ಮಹಾಲಕ್ಷ್ಮಿ ದೇವಸ್ಥಾನ ಅಂತ. ಸೊ ಬಂದು ಮಡ್ಲಕ್ಕಿನ ಕೊಟ್ಬಿಟ್ಟು ಈಗ ಮನೆಗೆ ಹೋಗ್ತಾ ಇದ್ದೀವಿ. ಬಿಳಿ ಪುಷ್ಕದ ಹೂವು. ಅಲ್ಲಿಂದ ಬಂದಮೇಲೆ ಹಾಗೆ ನನ್ನ ಮಗನೂ ಕೂಡ ಓದಿಸ್ಕೊಂಡು ಬ್ಲೌಸ್ ವರ್ಕ್ನ ಮಾಡ್ತಾಯಿದ್ದೀನಿ. ಬ್ಲೌಸ್ ವರ್ಕ್ ಮಾಡೋದಕ್ಕೆ ನಾನಿಲ್ಲಿ ಕ್ರಿಸ್ಟಲ್ ಬೀಡ್ಸ್ ಮತ್ತು ಶುಗರ್ ಬೀಡ್ಸ್ನ ಯೂಸ್ ಮಾಡಿ ಮಾಡ್ತಾ ಇರೋವಂಥದ್ದು. ಸೊ ನಾನು ಕ್ರಿಸ್ಟಲ್ ಬೀಡ್ಸ್ ಸ್ವಲ್ಪ ದಪ್ಪ ಇರೋದ್ರಿಂದ ಶುಗರ್ ಬೀಡ್ಸ್ ಸ್ವಲ್ಪ ಕಮ್ಮಿನೇ ಲೆಂತ್ ಇಟ್ಕೊಂಡು ಮಾಡ್ತಾಯಿದ್ದೀನಿ. ಸ್ಟಾರ್ಟಿಂಗ್ 2 ಶುಗರ್ ಬೀಡ್ಸ್, 1 ಕ್ರಿಸ್ಟಲ್, 1 ಶುಗರ್ ಬೀಡ್ಸ್ ಈ ಥರ. ಸೊ ಸಣ್ಣ ಮಣಿಗಳನ್ನ ತೊಗೊಂಡ್ರೆ ನೀವು ಇನ್ನೂ ಕೂಡ ಲೆಂತಿಯಾಗಿ ಇಟ್ಕೊಳ್ಬೋದು. ನಾನು ಸ್ಟಿಚಿಂಗ್ ಯಾವ ರೀತಿ ಮಾಡ್ತಾಯಿದ್ದೀನಿ ಅನ್ನೋದನ್ನು ಪೂರ್ತಿ ಡೀಟೇಲಾಗಿ ನಾನು ವಿಡಿಯೋ ಮಾಡ್ಕೊಳ್ಳಿಲ್ಲ, ಜಸ್ಟ್ ಹಾಗೆ ಒಂದು ಕ್ಲಿಪ್ಪಿಂಗ್ ತೊಗೊಂಡೆ ಅಷ್ಟೇ. ಸೊ ತುಂಬ ದಿನವೇ ಆಗಿಬಿಟ್ಟಿತ್ತು, ಒಂದು 2 months ಆಗಿತ್ತು ತೊಗೊಂಡು ಬಂದು ಬ್ಲೌಸು. ಆವತ್ತಿಂದ ಅದು ವರ್ಕ್ ಮಾಡೋಕ್ಕೆ ಆಗಿರಲಿಲ್ಲ. ಸಂಡೇ ಯಾವುದೋ ಒಂದು ಫಂಕ್ಷನ್ ಇದೆ ತಂದುಕೊಡು ಅಂತ ಹೇಳಿದ್ಲು. ಸೊ ಇಷ್ಟು ದಿನ ಇಟ್ಕೊಂಡು ಹಾಗೆ ತೊಗೊಂಡೋಗಿ ಕೊಡೋದು ಚೆನ್ನಾಗಿರಲ್ಲ ಅಂತ ಹೇಳ್ಬಿಟ್ಟು ಟ್ರೈ ಮಾಡೋಣ ಅಂಥೇಳಿ ಮಾಡ್ತಾಯಿದ್ದೀನಿ. ಸ್ಟಾರ್ಟಿಂಗ್ ಮಾಡಿದಾಗ ನನಗಷ್ಟು ಅಂದಾಜು ಆಗಲಿಲ್ಲ ಯಾವ ರೀತಿ ಬರುತ್ತೆ ಅಂತ.
ಪೂರ್ತಿ ಫಿನಿಶ್ ಆದಮೇಲೆ ತುಂಬ ಚೆನ್ನಾಗಿ ಕಾಣ್ತಾ ಇತ್ತು ಲುಕ್ಕಾಗಿ. ಸ್ಯಾರಿ ಬಂದ್ಬಿಟ್ಟು ಬ್ರೌನ್ ಕಲರ್ ಇರೋದು, ಹಾಗಾಗಿ ಬ್ರೌನ್ ಕ್ರಿಸ್ಟಲ್ ಮಣಿಗಳನ್ನ ಹಾಕಿದ್ದೀನಿ. ಸೊ ಪಿಕಾಕ್ ಡಿಸೈನ್ ಇದೆ ಪಲ್ಲುನಲ್ಲೆಲ್ಲ ಅಂದ್ಬಿಟ್ಟೆ ಅವಳು ಪಿಕಾಕ್ ವರ್ಕನ್ನೇ ಮಾಡಿಸ್ಕೊಂಡಿರೋದು. ಇದು ಬಂದ್ಬಿಟ್ಟು ಚಿಕ್ಕಪೇಟೆಯಲ್ಲಿರೋವಂಥ ಮಂಗಳಿಕ್ ಬೊಟಿಕಲ್ಲಿ ನಾನು ಮಾಡಿಸಿದಂಥದ್ದು. ನಾನು ಹಳೆ ವಿಡಿಯೋ ಎಲ್ಲ ನೀವು ನೋಡಿದರೆ ಗೊತ್ತಾಗುತ್ತೆ. ಇದು ಚಿಕ್ಕಪೇಟೆಯಲ್ಲಿರೋವಂಥ ಮಂಗಳಿಕ್ ಬೊಟಿಕಲ್ಲೇ ವರ್ಕ್ ಮಾಡಿಸೋವಂಥದ್ದು. ಸೊ ಮೇ ಬಿ ಟೂ ಪ್ಲಸ್ ಅಂದ್ಕೊಳ್ತೀನಿ, 2K ಅಥವಾ ಅದಕ್ಕಿಂತ ಸ್ವಲ್ಪ ಜಾಸ್ತಿ ಕೊಟ್ಟಿರ್ಬೋದು ಈ ವರ್ಕಿಗೆ. ಫೈನಲ್ಲಿ 2 ಬ್ಲೌಸ್ಗಳನ್ನ ಕೂಡ ನಾನು ಬೀಡ್ಸ್ ಹಾಕಿದ್ದೀನಿ. ಸೊ ಇದೇ ಥರ ಬೀಡ್ಸ್ ಹಾಕೋದಕ್ಕೆ ಅಂತೇಳಿ ಈ ಬ್ಲೌಸ್ನ ತೊಗೊಂಡು ಬಂದಿದೆ. ಇದನ್ನು ವರ್ಕ್ ಮಾಡಿಸಿದ್ದು ಬಂದು ಚಿಕ್ಕಪೇಟೆ ಮಂಗಳಿಕ್ ಫ್ಯಾಷನಲ್ಲಿ ಮಾಡಿಸಿದಂಥದ್ದು. ಸೊ ನೋಡ್ಬೋದು ಈ ರೀತಿಯಾಗಿದೆ ವರ್ಕ್. ಪಿಕಾಕ್ ಅವಳನ್ನ ನಾವು ಆ್ಯಕ್ಚುಲಿ ಪಿಕಾಕ್ ರಾಣಿ ಅಂತಲೇ ಕರೆಯೋದು. ಸೊ ಯಾವುದೇ ಒಂದು ಪಿಕಾಕ್ ಡಿಸೈನ್ ಅವಳಿಗೆ ತುಂಬಾ ಇಷ್ಟ ಆಗುತ್ತೆ. ಹಾಗಾಗಿ ಇದೇ ಸೀರೆಗೆ ನಾನು ಪಿಕಾಕ್ ಕುಚ್ಚು ಕೂಡ ಹಾಕೊಟ್ಟಿದ್ದೀನಿ, ಅದನ್ನು ಶಾರ್ಟ್ಸಲ್ಲಿ ಹಾಕಿದ್ದೀನಿ. ಸೊ ಬ್ಯಾಗ್ ಡಿಸೈನ್ ಬಂದು ಈ ರೀತಿಯಾಗಿದೆ. ಸ್ಲೀವ್ಸ್ಗೂ ಕೂಡ ಪಿಕಾಕನ್ನು ಕೊಟ್ಟಿದ್ರು. ಇದೆಲ್ಲ ತುಂಬ ದಿನ ಆಯಿತು ಸ್ಟಿಚ್ ಎಲ್ಲ ಮಾಡಿಸಿ. ಈ ಬೀಡ್ಸ್ ಅಲ್ಲೇ ಚಿಕ್ಕಪೇಟೆನಲ್ಲೇ ತೊಗೊಂಡು ಬಂದಿದ್ದಂಥದ್ದು. ಈ ಕ್ರಿಸ್ಟಲ್ ಬೀಡ್ಸ್ ಏನಿದೆ ಅದು, ಇದನ್ನು ಹಾಕಕ್ಕಾಗಿರ್ಲಿಲ್ಲ. ಹಾಕ್ತೀನಿ ಅಂತ ಹೇಳ್ಬಿಟ್ಟು ತೊಗೊಂಡ್ಬಂದಿದೆ, ಬಟ್ ಆಗಿರಲಿಲ್ಲ. ಇವಾಗ ಇದನ್ನು ಫಿನಿಶ್ ಮಾಡಿ ತೊಗೊಂಡು ಹೋಗ್ತಾ ಇದ್ದೀನಿ. ಸೊ ಹೆಂಗೆ ಬಂದಿದೆ ಅಂತ ನನಗೆ ಕಮೆಂಟ್ ಮಾಡಿ ಆಯ್ತಾ. ಸೊ ಇದನ್ನೆಲ್ಲ ನಾವು ಅಂಗಡಿಗೆ ಹಾಕೋದಿಕ್ಕೆ ಕೊಟ್ಟರೆ ಅರೌಂಡ್ 350 ಚಾರ್ಜ್ ಮಾಡ್ತಾರೆ. ಸೊ ನಾವೇ ಈ ಥರ ಕ್ರಿಸ್ಟಲ್ ತೊಗೊಂಬಂದು ನಮ್ಮ ಬ್ಲೌಸ್ಗೆ ಸ್ಟಿಚ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ನನ್ನ ಅನಿಸಿಕೆ. ನಿಮ್ಗೆ ಅನ್ಸುತ್ತೆ ನನಗೆ ಕಮೆಂಟ್ ಮಾಡಿ. ಇನ್ನೂ ಒಂದು ಸ್ಯಾರಿ ಕುಚ್ಚು ಕಟ್ಟೋದಕ್ಕೆ ಕೂಡ ಕೊಟ್ಟಿದ್ಲು, ಬಟ್ ಇದೇ ಆಯಿತು ವರ್ಕು. ನನಗೆ ಅವಾಗುತ್ತೋ ಗೊತ್ತಿಲ್ಲ. ಇದನ್ನು ಜಸ್ಟ್ ಫಿನಿಶ್ ಮಾಡಿದ್ದೀನಿ. ಸೊ ಆ ಕಡೆ ಏನಾದರೂ ಹೋಗೋ ಪ್ಲಾನ್ ಇದ್ರೆ ಎತ್ಕೊಂಡು ಹೋಗೋಣ ಅಂತ. ಸಂಡೇ ಯಾವುದೋ ಒಂದು ಫಂಕ್ಷನ್ ಇದೆ ಅಂತೆ, ಅದಕ್ಕೆ ಅವಳು ಹಾಕಕ್ಕಾದ್ರೂ ಪರವಾಗಿಲ್ಲ, ಹಾಕಿಲ್ಲ ಅಂದ್ರೂ ಪರವಾಗಿಲ್ಲ, ತೊಗೊಂಬಂದ್ಬಿಡೆ ಅಂತ ಅಂದ್ಲು. ಸರಿ ಇಷ್ಟು ದಿವಸ ಇಟ್ಕೊಂಡು ಹಾಗೆ ಕೊಟ್ಟರೆ ಚೆನ್ನಾಗಿರಲ್ಲ ಅಂದ್ಬಿಟ್ಟು ಈ ಒಂದು ವರ್ಕನ್ನು ಮಾಡಿಸಿರೋದು. ಈ ಬ್ಲೌಸ್ ವರ್ಕಿಗೆ ಕೊಟ್ಟಿರೋದು ಮೇ ಬಿ ನನಗೆ ನೆನಪಿಲ್ಲ, 2000 ಅಂತ ಅನ್ಕೊಳ್ತೀನಿ. ಸೊ 2000 ಅನ್ಸುತ್ತೆ ನಾವು ಇದಕ್ಕೆ ವರ್ಕಿಗೆ ಕೊಟ್ಟಿರೋದು. ಸೊ ತುಂಬ ಚೆನ್ನಾಗಿ ವರ್ಕ್ ಮಾಡಿಕೊಟ್ಟಿದ್ದಾರೆ ಪಿಕಾಕ್ ಡಿಸೈನ್ದು. ಸೊ ತುಂಬ ಚೆನ್ನಾಗಿ ಈ ಒಂದು ಟ್ಯಾಸಲ್ ಏನಿದೆ ಅದು ಕೂಡ ಅಷ್ಟೇ. ಇದಕ್ಕೆಲ್ಲ ಎಕ್ಸ್ಟ್ರಾ ಕಾಸ್ಟ್ ಮಾಡ್ತಾರೆ ಅಂತ ಅನ್ಕೊಳ್ತೀನಿ. 200 rupees ಏನೋ ಮಾಡ್ತಾರೆ ಎಕ್ಸ್ಟ್ರಾ ಕಾಸ್ಟು. ಬಟ್ ಬ್ಲೌಸ್ ವರ್ಕ್ ಅಂತೂ ತುಂಬಾ ಚೆನ್ನಾಗಿ ಬಂದಿದೆ. ಬ್ಲೌಸ್ ಕೂಡ ಸ್ಟಿಚಿಂಗ್ ಮಾಡಿಸಿದ್ದಾಳೆ. ಇನ್ನು ತೊಗೊಂಡೋಗ್ಕೊಟ್ರೆ ಅವಳು ಸಂಡೇ ಫಂಕ್ಷನ್ಗೆ ಹಾಕ್ಕೊತಾಳೆ. ಅದಕ್ಕೆ ಏನಾದರೂ ಅಷ್ಟರಲ್ಲಿ ಏನಾದರೂ ಕುರುಬಳ್ಳಿಗೆ ಹೋಗುವಂಥ ಪ್ಲ್ಯಾನ್ ಇದ್ದರೆ ತೊಗೊಂಡೋಗೋಣ ಅಂತ ಹೇಳ್ಬಿಟ್ಟು ರೆಡಿ ಮಾಡಿದ್ದೀನಿ. ಹೆಂಗೆ ಬಂದಿದೆ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಇಷ್ಟ ಆಗಿದೆ ನಿಮಗೆಲ್ಲ ಈ ವಿಡಿಯೋ ಅಂತ ಅನ್ಕೊಂಡಿದ್ದೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್, ಕಮೆಂಟ್, ಶೇರ್ ಮಾಡೋದನ್ನು ಮರಿಬೇಡಿ. ಚಾನಲ್ಗೆ ಇನ್ನೂ ಕೂಡ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ. ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್.